ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು 20 ಇಂಚದು ಕ್ಯಾನ್ವಾಸು ತುಂಬ ದಿನದ ಮೇಲೆ ಮಾಡ್ತಾಯಿದ್ದೀನಿ. ಅಷ್ಟೊಂದೇನು ಇಷ್ಟ ಆಗ್ತಿಲ್ಲ ಕ್ಯಾನ್ವಾಸ್, ಯಾಕೆಂತಂದರೆ ಡಾಟ್ ಹಾಕುವಾಗ ಎಲ್ಲದು ಮಾಡುವಾಗ ಸ್ವಲ್ಪ ಹಿಂಗೆ ಹೋಗುತ್ತೆ. ಆಮೇಲೆ ಮತ್ತೆ ಪ್ರಾಬ್ಲಮ್ ಏನು ಅಂತಂದರೆ ಈ ಗೈಡ್ಲೈನ್ಗಳು ಹಾಕ್ಕೊಳ್ಳುವಾಗ ಪ್ರಾಬ್ಲಮ್ಮು. ಅದಕ್ಕೇ ಗೈಡ್ಲೈನ್ ಸೆಂಟರ್ ಪಾಯಿಂಟಲ್ಲಿ ಹಾಕಿ ಕಂಪಾಸಲ್ಲಿ ನಾವು ಸರ್ಕಲ್ ತೊಗೊಳ್ಳುವಾಗ ಕೆಳಗಡೆ ಏನಾದರೂ ಗಟ್ಟಿ ಇರೋ ಅಂಥದ್ದನ್ನು ಇಟ್ಬಿಟ್ಟು ಆಮೇಲೆ ಮಾಡಿ, ಇಲ್ಲ ಅಂದರೆ ಕರೆಕ್ಟಾಗಿ ತೂತಾಗೋಗುತ್ತೆ. ಇದೆಲ್ಲ ಕಲರ್ಸ್ಗಳು ನಾನು ಯೂಸ್ ಮಾಡಿರೋ ಅಂಥದ್ದು. ಒಂದು ಫಸ್ಟದು ಕೋರಲ್ ಶೆಲ್ಲು, ಆಮೇಲೆ ಬ್ರೈಟ್ ಆರೆಂಜು, ಆಮೇಲೆ ಟ್ರೂ ರೆಡ್ಡು, ಆಮೇಲೆ ಮತ್ತೆ ಇನ್ನೊಂದು ಸಾಲ್ಮನ್ನ ಯಾವುದು, ಆಮೇಲೆ ಆರೆಂಜು, ಬ್ರೈಟ್ ಎಲ್ಲೋ, ಇನ್ನೊಂದು ಯಾವುದು ಬ್ರೌನ್ದು ಸ್ವಲ್ಪ ಎಲ್ಲೋ ಇಶಲ್ಲೇ ಬರುತ್ತೆ. ಆಮೇಲೆ ಸ್ನೋ ವೈಟು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ. ಇದನ್ನು ಹೇಗೆ ಮಾಡಿಕೊಂಡೆ ಅಂದರೆ ಫಸ್ಟು ಕೋರಲ್ ಶೆಲ್ ಇದೆಯಲ್ಲ ಅದನ್ನು 3 ಪಾಟ್ಗಳಲ್ಲಿ ತೊಗೊಂಡೆ. ಫಸ್ಟ್ನೇದು ಪ್ಲೇನ್ ಇಟ್ಟೆ, ಆಮೇಲೆ ಎರಡನೇದಕ್ಕೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದೆ, ಆರೆಂಜನ್ನ. ಹಾಗೆ ಎರಡೆರಡು ಇದು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಕಲರ್ದನ್ನು. ನೆಕ್ಸ್ಟ್ ಕಲರ್ಗೆ ಹೋಗಬೇಕು ಅಂತಂದರೆ ಫಸ್ಟ್ನೇದಕ್ಕೆ ಇನ್ನೊಂದಕ್ಕೆ ಪ್ರೀವಿಯಸ್ ಕಲರ್ದಕ್ಕೆ ಅದನ್ನು ಸ್ವಲ್ಪ ಟಿಂಚ್ ಬರೋ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದರಿಂದ ಅದು ಒಂದು ಸ್ವಲ್ಪ ಬ್ಲೆಂಡ್ ಆಗುತ್ತೆ ಕಲರು ಒಂದಕ್ಕೊಂದು ಆ ಥರ. ಆಮೇಲೆ ಎಲ್ಲೋಗೊಂದು ಸ್ವಲ್ಪ ಏನಾಯಿತು ಅಂತಂದರೆ ಶೇಡ್ ನನಗೆ ಅದು ಕಡಿಮೆ ಆಗಬೇಕಾಗಿತ್ತು. ಅದಕ್ಕೆ ಅದನ್ನು ವೈಟನ್ನು ಮಿಕ್ಸ್ ಮಾಡಿಕೊಂಡೆ ಎಲ್ಲೋಗಿ ಮಾತ್ರ ಸ್ವಲ್ಪ ಆ ಥರ. ಇದರಲ್ಲಿ ನಾನು ಡಿಸೈನ್ನ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಫಸ್ಟೇ ಚೇಂಜ್ ಮಾಡ್ತಾಯಿಲ್ಲ, ಮಾಮೂಲಿ ಸೆಂಟರಲ್ಲೇ. ಸೆಂಟರ್ ಹಾಕಿದ್ಮೇಲೆ ನೆನಪು ಬಂತು, ಅಯ್ಯೋ ಸೆಂಟರಿಂದನೇ ನಾನು ಡಿಸೈನ್ ಚೇಂಜ್ ಮಾಡ್ಕೋಬೇಕಾಗಿತ್ತಲ್ಲ ಅಂತ. ಆಮೇಲೆ ಇರಲಿ ಇದೊಂಥರ ಚೆನ್ನಾಗಿದೆಯಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ಇದರಲ್ಲಿ ತುಂಬ ದೊಡ್ಡದಾಗಿರೋದ್ರಿಂದ ಒಂದೇ ಸಲ ಮಾಡೋದಕ್ಕೆ 5 hours 6 hours ಎಲ್ಲ ತೊಗೊಳುತ್ತೆ. ಅದಕ್ಕೇ ನಾನು ಪಾರ್ಟ್ ಬೈ ಪಾರ್ಟು ಸ್ವಲ್ಪ ಇದರಲ್ಲಿ ಮಾಡೋಣ, ನೋಡೋಣ ಎಷ್ಟು ಪಾರ್ಟಲ್ಲಿ ಆಗುತ್ತೆ ಅಂತ ಇದು. ಆಮೇಲೆ ನಾಳೆ ವಿಡಿಯೋ ಹಾಕೋಕ್ಕಾಗುತ್ತೋ ಇಲ್ವೋ ಸರಿ ಗೊತ್ತಿಲ್ಲ, ಸ್ವಲ್ಪ ಬ್ಯುಸಿ ಇರ್ತೀನಿ. ಮೆಡಿಕಲ್ ಟೆಸ್ಟ್ ಇದೆ, ಆದರೆ ಅದು ಮಾರ್ನಿಂಗೇ ಇರೋದು. ನೋಡಬೇಕು ಹೇಗಿರ್ತೀನಿ ಬಂದ ಮೇಲೆ ಅಲ್ಲಿಂದ ಅಂತ. ಏನಾದರೂ ಬೇಜಾರಲ್ಲಿ ಇರ್ತೀನ ಏನು ಅಂತ ನೋಡಿಕೊಂಡು ಆಮೇಲೆ ಇದು ಮಾಡ್ತೀನಿ. ಮೋಸ್ಟ್ಲಿ ಹಾಕ್ತೀನಿ ವಿಡಿಯೋ. ಡಾಟ್ ಮಂಡಲದ ಆಗಲಿಲ್ಲ ಅಂತಂದರೂ ರಂಗೋಲಿದು ಆಲ್ಟರ್ನೇಟ್ ಡೇಸಲ್ಲಿ ಹಾಕ್ತಾಯಿದ್ದೀನಲ್ವ, ಒಂದು ದಿನ ರಂಗೋಲಿ ಒಂದಿನ ಇದು, ಅದರಿಂದ ಅಡ್ಜಸ್ಟ್ ಆಗೋಗುತ್ತೆ, ಏನಿಲ್ಲ. ರಂಗೋಲಿದು ಅದು ಇಷ್ಟ ಆಗ್ತಿದೆ, ಇದು ಇಷ್ಟ ಆಗ್ತಿದೆ. ಎಲ್ಲದನ್ನು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೋ ನೋಡೋಣ ಇದರಲ್ಲಿ. ಆಮೇಲೆ ಇವತ್ತು ಬೆಳಗ್ಗೆಯಿಂದ ಒಂಥರ ಬ್ಯುಸಿ ಇದ್ದ, ಏನು ಮಗ ಸ್ಕೂಲಿಗೆ ಹೋಗಲಿಲ್ಲ, ಏನೋ ತುಂಬ ಸ್ಟಮಕ್ ಪೇಯ್ನ್ ಅಂದ್ಬಿಟ್ಟು ಅವನು ಹೋಗಲಿಲ್ಲ ಚಿಕ್ಕವನು. ಅವನಿದ್ದ, ಅವನು ಚೆನ್ನಾಗಿ ನಿದ್ದೆ ಹೊಡೆದ. ಇದರಲ್ಲಿ ಅವನು ಯೂಶ್ವಲಾಗಿ ನಿದ್ದೆ ಹೊಡೆಯಲ್ಲ ಹಂಗೆ ಇದರಲ್ಲೆಲ್ಲ ಡೇ ಟೈಮಲ್ಲಿ. ತುಂಬ ಹೊಟ್ಟೆ ನೋವು ಅಂತಿದ್ನಲ್ಲ ಅಂದ್ಬಿಟ್ಟು ಅವನಿಗೆ ಒಂದು ಪ್ಯಾರಾಸಿಟಮಾಲ್ ಕೊಟ್ಟೆ. ಆಮೇಲೆ ಹೋಗಿ ಮಲ್ಕೊ ಅಂತಂದ ತಕ್ಷಣ ಹೋಗಿ ಮಲ್ಕೊಂಡ. ರೂಮೆಲ್ಲ ಕತ್ತಲೆ ಮಾಡಿದ್ಮೇಲೆ ತುಂಬಾ ನಿದ್ದೆ ಮಾಡ್ದ. 1:30 ತನಕ ನಿದ್ದೆ ಹೊಡೆದ್ರು ಎಲ್ಲ. ಹಂಗೆ ನಾನೊಂದು 1/4 ಗಂಟೆ ನಂದು ಹಾಗೆ ಸುಮ್ಮನೆ ರೆಸ್ಟು. ಆಮೇಲೆ ಇದು ಮಾಡೋಣ ಅಂದ್ಕೊಂಡು ಇದನ್ನು ಹೋಗಿ ಮಾಡಿದೆ. ಇದು ಮಾರ್ಕ್ ಮಾಡೋದೇ ತುಂಬ ಟೈಮ್ ತೊಗೋತು ಇದು. ಆಮೇಲೂ ಕಂಪಾಸ್ದು ನನ್ನ ಹತ್ರ ಇದೆಯಲ್ಲ ಸ್ಟೀಲ್ ದೊಡ್ಡದು, ಅದು ತುಂಬ ಒಂಥರ ಭಾರ, ಆಮೇಲೆ ಅಷ್ಟೊಂದು ಕನ್ವೀನಿಯೆಂಟ್ ಇದಿಲ್ಲ. ಆಮೇಲೆ ಯಾಕೋ ನಂದು ಫಿಂಗರ್ ಒಂದು ಸ್ವಲ್ಪ ನೋವಾಗೋಗಿದೆ, ಒಂದು ಊತ ಥರ ಮಿಡ್ಲ್ದು. ಅದು ಅಷ್ಟೊಂದು ಕನ್ವೀನಿಯೆಂಟ್ ಆಗಿರಲಿಲ್ಲ ನನಗೆ ಕಂಪಾಸ್ ಯೂಸ್ ಮಾಡೋದು. ಅಂದರೂ ಮಾಡಿಕೊಂಡೆ. ಇದನ್ನು ಡಿಸೈನ್ ಚೇಂಜ್ ಮಾಡೋಣ ಅಂತಿದ್ದೆ. ಆಮೇಲೆ ಸೆಂಟರ್ ಡಾಟ್ ಹಾಕಿ ಒಂದೆರಡು ಲೈನ್ ಹೋದ್ಮೇಲೆ ಆಮೇಲೆ ಅಯ್ಯೋ
ಮರ್ತೋಯ್ತಲ್ಲ ನನಗೆ ಡಿಸೈನ್ ಚೇಂಜ್ ಮಾಡೋದು ಅಂದ್ಕೊಂಡೆ. ಆಮೇಲೆ ಹೋಗಲಿ ಬಿಡು, ಇನ್ನೊಂದಕ್ಕೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದೆ. ಈಗ ಇದರಲ್ಲಿ ಈಗ ಕ್ಯಾನ್ವಾಸಲ್ಲಿ ಮಾಡೋದು ಅದೇ. ಈಗ ಹಳೆ ಬ್ರಷ್ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿಲ್ಲ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ನೋಡಬೇಕು ಸರಿ ಹೋಗುತ್ತಾ ಏನು ಹಳೆ ಬ್ರಷೇನೆ ಅಂತ. ಏಕೆ ಅಂತಂದರೆ ಲಾಸ್ಟ್ ಟೈಮ್ ಕ್ಯಾನ್ವಾಸ್ ಮೇಲೆ ಮಾಡಿದಾಗ್ಲೇ ನನ್ನ ಬ್ರಷ್ ಹಾಳಾಯಿತು ಅನಿಸುತ್ತೆ. ಸ್ವಲ್ಪ ಎಲ್ಲ ಇದಾಗಿ ಸ್ಮೂತ್ ಇರಲ್ವಲ್ಲ, ಸ್ವಲ್ಪ ರಫ್ ಆಗಿರುತ್ತಲ್ಲ MDFಗೂ ಹೋಲಿಸ್ಕೊಂಡ್ರೆ, ಅದರಿಂದ ಅದು ಇದಾಯಿತು, ಹೊರಟೋಯ್ತು ಒಂಥರ. ಆದರೂ ನೋಡೋಣ. ಇದು ನೋಡಿ, ಅದೇ ಸನ್ಸೆಟ್ ಥರನೇ ನೀಟಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ ಇವತ್ತು ಹೇಳಬೇಕು ಅಂದ್ಕೊಂಡೆ, ಮರ್ತೋಯ್ತು ನನಗೆ. ಇಲ್ಲಿ ಈಗ 8:45 ಏನೋ, ಈಗ ಕತ್ತಲೆ ಆಗಿದೆ ನನಗೆ. ಈಗ ಡೇ ಟೈಮ್ ಜಾಸ್ತಿ, ಬೆಳಗ್ಗೆ 5:30 ಅಷ್ಟೊತ್ತಿಗೆ ಫುಲ್ ಬೆಳಕಿರುತ್ತೆ. ಒಂದು 7 o'clock ಬೆಳಕಿರಲ್ವ, ಆ ಥರ ಬೆಳಕಿರುತ್ತೆ. ಆಮೇಲೆ ನೈಟು ಕತ್ತಲೆ ಆಗೋದು ಲೇಟು. ಅದರಿಂದ ಈಗ ಕತ್ತಲೆ ಆಗಿದೆ. ಇಷ್ಟು ತನಕ ಬೆಳಕೆ ಇತ್ತು. ಫಸ್ಟ್ ಸಲ ನಾನು ನ್ಯೂಜಿಲ್ಯಾಂಡಿಗೆ ಬಂದಾಗ ಹಾಗೆ ಆಯಿತು. ಫ್ಲೈಟಲ್ಲಿ ಒಂಚೂರು ಮಲಗಿರಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಮನೆಗೆ ಬಂದ ಮೇಲೆ ಏನಾಯಿತು, ಶವರೆಲ್ಲ ಮಾಡಿದ್ಮೇಲೆ ನಿದ್ದೆ ಹಸ್ಬೆಂಡ್ ಏನೋ ವಾಷಿಂಗ್ ಮಿಷಿನ್ ತರ್ತೀನಿ ಅಂತ ಹೋಗಿದ್ರು. ಅವ್ರು ಬರೋ ಅಷ್ಟರೊಳಗೆ ನಾನು ಬಾಗಿಲು ಹಾಕ್ಕೊಂಡು ಏನೋ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಫುಲ್ ಡೀಪ್ ಸ್ಲೀಪಲ್ಲಿದ್ದಂತೆ. ಆಮೇಲೆ ಅವ್ರು ಬಂದು ಅವರು ಏನು ಇಳಿಸ್ಲೂ ಇಲ್ಲ. ಅವರು ಕ್ರಿಕೆಟ್ ಹುಚ್ಚಲ್ಲ, ಬಾಗಿಲನ್ನ ಹಾಗೆ ಹಾಕ್ಕೊಂಡು ಅವ್ರ ಪಾಡಿಗೆ ಅವರು ಕ್ರಿಕೆಟ್ ನೋಡ್ತಾಯಿದ್ರು. ಆಮೇಲೆ ನಾನು ಬಂದು ಎಷ್ಟೊತ್ತು, ಒಂದು ಮಧ್ಯಾಹ್ನದ ಮೇಲೆ ಎದ್ದು ನೋಡಿದ್ರೆ ಅವರು ಇದ್ದರು. ಆಗ ಊಟ ಮಾಡಿ ಮತ್ತೆ ಊಟ ಆದಮೇಲೆ ಮತ್ತೆ ಮಲ್ಕೊಂಡು ಮತ್ತೆ ಎದ್ದ ಮೇಲೆ ಸರಿ ಬಾ ವಾಕ್ ಹೋಗೋಣ ಅಂತಂದರು. ವಾಕ್ ಹೋದ್ವಿ. ಆಮೇಲೆ ಟೈಮ್ ಕೇಳ್ತಿದ್ದೀನಿ, ಎಷ್ಟು ಟೈಮು ಅಂತಂದರೆ 7:30 ಅಂದರು. ನಾನು 7:30 ಆದರೂ ಹೀಗಿದೆ ಬೆಳಕು ಅಂತ ಅಂದೆ ಆಶ್ಚರ್ಯವಾಗಿ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಈಗ ಸಮ್ಮರಲ್ಲಿ ಟೈಮು ಇದು ಹೀಗೇ ಅಂತ ಹೇಳಿದ್ರು. ಆಗ ಗೊತ್ತಾಯಿತು. ಆಗ್ಲಿಂದ ಚೆನ್ನಾಗಿರುತ್ತೊಂಥರ. ಆಮೇಲೆ ಈಗ ಕ್ರಿಸ್ಮಸ್ದು ಶಾಪಿಂಗ್ ಎಲ್ಲ ಇರುತ್ತಲ್ವ ಜನರದು. ಮಾಲ್ಗಳು ಅಷ್ಟೇ. ಇಲ್ಲಿ ಇದು ಸಮ್ಮರ್ ಟೈಮಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ ಅಪ್ ಟು 12 o'clock ತನಕ ಇರುತ್ತೆ. 10 o'clock, 10 ಅಲ್ಲ, ಒಂದೊಂದು ಅಷ್ಟೇ. ಇನ್ನು ಮಿಕ್ಕದ್ದೆಲ್ಲ 8 o'clock ತನಕ ಇರುತ್ತೆ. ಇಲ್ಲ ಅಂತಂದರೆ ಮಾಮೂಲಿ 6 o'clock ಮ್ಯಾಕ್ಸಿಮಮ್ ಎಲ್ಲ ಕ್ಲೋಸ್ ಆಗೋಗಿರುತ್ತೆ. ಲೈಫ್ ಕ್ಲೋಸ್ ಖತಮ್ ಅಂತೀವಲ್ಲ, ಆ ಥರ ಕ್ಲೋಸ್ ಆಗೋಗಿರುತ್ತೆ. ಇಂಡಿಯಾದಲ್ಲಿ ನೈಟ್ ಲೈಫೇ ಜಾಸ್ತಿ ಒಂಥರ ಶಾಪಿಂಗು ಅಂತಂದರೆ. ಇಲ್ಲಿ ಅವೆಲ್ಲ ಏನಿಲ್ಲ. ಇದೊಂದು ಅಷ್ಟೇ, ಗ್ರಾಸರಿದು ಸೂಪರ್ ಮಾರ್ಕೆಟ್ ಬಿಟ್ಟು ಇನ್ಯಾವುದೂ ಓಪನ್ ಇರಲ್ಲ. ಸೂಪರ್ ಮಾರ್ಕೆಟುವೇ ಕ್ಲೋಸು 10 o'clockಗೆ. ಆ ಥರ ಶಿಸ್ತುಬದ್ಧವಾದ ಇದು ಜೀವನ ಇಲ್ಲಿ. ವಿಂಟರಲ್ಲಿ ಹೇಗೆ ಅಂತಂದರೆ 5:30ಗೆ ಎಲ್ಲ ಲೈಟ್ ಆಫ್ ಆಗಿ ಎಲ್ಲರೂ 6 o'clock 7 ಒಳಗೆ ಮಲ್ಕೊಳ್ಳೋಕೆ ರೆಡಿಯಾಗಿ ಹೋಗಿರ್ತೀವಿ. ತುಂಬ ಕಡಿಮೆ ಅಲ್ಲ ಆಗ, ಆ ಥರ. ಜಾನ್ವರಿಲಿ 9:30 9:15 ಆಗುತ್ತೆ ಕತ್ತಲೆ ನೈಟು. ಇದು ಒಂದು ಸಲ ತೋರಿಸ್ತೀನಿ, ಅದು ಇದು ಮಾಡಿ. ಆಮೇಲೆ ಇಲ್ಲಿ ಎಲ್ಲರೂ ಹೇಳ್ತಾರಲ್ವ, ರಾತ್ರಿ ಹೊತ್ತು ಚಂದಮಾಮನ ತೋರಿಸ್ಕೊಂಡು ಮಕ್ಕಳಿಗೆ ಊಟ ಮಾಡಿಸೋದು. ಆದರೆ ಇಲ್ಲಿ ಬೆಳಗಿನ ಟೈಮೇ ಇರುತ್ತೆ. 11 o'clock ಎಲ್ಲ ಮೂನ್ ನೋಡಿರ್ತೀವಿ ಎಷ್ಟೋ ಸಲ. ನಂಗೆ ಫಸ್ಟೆಲ್ಲ ಆಶ್ಚರ್ಯ ಆಗೋದು, ಏನಕ್ಕೆ ಹಿಂಗೆ ಅಂತ. ಆಮೇಲೆ ಗೊತ್ತಾಯಿತು, ಇದು ಈಕ್ವೆಟರ್ ಲೈನ್ಗೆ ಹತ್ರ ಒಂದೇ ಲೈನಲ್ಲಿ ಇರುತ್ತಲ್ಲ ಅದಕ್ಕೆ ಅಂತ. ಆಮೇಲೆ ನೋಡಿದೆ. ಆಮೇಲೆ ನ್ಯೂಜಿಲ್ಯಾಂಡಲ್ಲಿ ಡಬಲ್ ರೈನ್ಬೋ ನೋಡಿದ್ದೀನಿ ತುಂಬ ಸಲ. ಎಲ್ಲರಿಗೂ ಅದು ಸಿಕ್ಕಿರಲ್ಲ ನೋಡೋದಕ್ಕೆ. ಆಲ್ಮೋಸ್ಟ್ ಸಾಮಾನ್ಯ ಇದು ಮಾಮೂಲಿ ರೈನ್ಬೋನೇ ಅಪರೂಪ. ಆದರೆ ನಾನಂತೂ ಅದನ್ನು 2 ಸಲ ನೋಡಿದ್ದೀನಿ, ಡಬಲ್ ರೈನ್ಬೋ. ಆಶ್ಚರ್ಯ ಅದು ನಿಜವಾಗ್ಲೂ. ಫಸ್ಟೇ ರೈನ್ಬೋ ನೋಡೋದಕ್ಕೊಂಥರ, ಎಷ್ಟೇ ದೊಡ್ಡವರಾಗಿದ್ದರೂ ಖುಷಿಯಾಗುತ್ತೆ. ಡಬಲ್ ಅಂತಂದರೆ ಇನ್ನೂ ಬೋನಸ್ಸು. ನೋಡಿ, ಇದು ಇವತ್ತೊಂದು ವಿಡಿಯೋ ಮುಗಿಸಿರೋದು ಪ್ರಾಜೆಕ್ಟ್ ಇಷ್ಟು. ಮುಂದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮಕ್ಕಳು ನೋಡಿರಲಿಲ್ಲ. ಮಕ್ಕಳು ಆಮೇಲೆ ನೋಡಿದ್ಮೇಲೆ ಹೇಳಿದ್ರು, ಓ ಸನ್ಸೆಟ್
ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು. ಆಮೇಲೆ ಖುಷಿ ಆಯಿತು. ಫಸ್ಟ್ ಒಂದು ಸ್ವಲ್ಪ ಇದು ಇಷ್ಟ ಆಗುತ್ತೋ ಇಲ್ವೋ, ಚೆನ್ನಾಗಿದೆಯೋ ಇಲ್ವೋ ಏನೋ ಅನ್ನಿಸ್ತಾಯಿತ್ತು. ಆಮೇಲೆ ಅವರು ಹೇಳಿದ್ಮೇಲೆ ಧೈರ್ಯ ಬಂತು ನನಗೆ, ಇದು ಚೆನ್ನಾಗಿದೆ ಅಂತ. ಒಂದೊಂದು ಸಲ ಯಾರಾದರೂ ಬೇರೆಯವ್ರು ಹೇಳಿದಾಗಲೇ ಗೊತ್ತಾಗೋದು ಚೆನ್ನಾಗಿದೆಯಾ ಏನು ಅಂತ. ಆಮೇಲೂ ಇದು ಅಷ್ಟೊಂದು ಇದು ಡಿಫ್ರೆನ್ಸ್ ಆಗಿಲ್ಲ. ಇಲ್ಲಿಗೆ ಇವತ್ತಿನ ವೀಡಿಯೋ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್, ಟೇಕ್